ವಾಟರ್ ಮಿಲನ್ದು 3ನೇ ಹಂತ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಸೋಯಿಂಗ್ ಮಾಡೋದೆಲ್ಲ ಕಂಪ್ಲೀಟ್ ಆಯಿತಲ್ಲ, ಅದಾದಮೇಲೆ ಇದು 13ರಿಂದ 14 ದಿನ ಸಸಿ ಇರೋದಿದು. ಇದಕ್ಕೆ ಬಂದು ಇವಾಗ ಒಂದು ಸ್ಪ್ರೇ ಕೊಟ್ಟಿದ್ದೀವಿ, ಒಂದು M45, ಒಂದು ನೀಮ್ ಆಯಿಲು, ಒಂದು ಕ್ಲೋರೋ-50 ಮೂರನ್ನ ಸ್ಪ್ರೇ ಕೊಟ್ಟಿದ್ದೀವಿ. ನೆಕ್ಸ್ಟ್ ಡ್ರಂಚಿಂಗ್ ಕೊಡ್ತೀನಿ. ಇದು ಎರಡು ಅಲ್ಲ 3 ದಿನ ಆದಮೇಲೆ ಒಂದು ಯೂಮಿಕ್ ಆ್ಯಸಿಡ್ಡು ಮತ್ತು 19 ಕ್ಲೋರೋ-20 ಎಕರೆಗೆ ಅರ್ಧ ಲೀಟ್ರು, ಯೂಮಿಕ್ ಆ್ಯಸಿಡ್ಡು 1 ಲೀಟ್ರು, 19 3ರಿಂದ 4 kg 19 ಡ್ರಂಚಿಂಗ್ ಕೊಡಬೇಕು. ಒಂದು ಸ್ಪ್ರೇ ಆಗುತ್ತೆ, ನೆಕ್ಸ್ಟ್ ಡ್ರಂಚಿಂಗ್ ಆಗುತ್ತೆ, ಅದಾದಮೇಲೆ ಮತ್ತೆ ಕಂಟಿನ್ಯೂ ಸ್ಪ್ರೇ ಹೋಗುತ್ತೆ. ಇದು 13ರಿಂದ 14 ದಿನ ಆಯ್ತು ನೋಡಿರಿ. ಜರ್ಮಿಷನ್ನು ಚೆನ್ನಾಗಿ ಬಂದೈತೆ, ಗಿಡನೂ ಎಲ್ತಿ ಸೂಪರಾಗೈತೆ, ಗ್ರೋತು ಚೆನ್ನಾಗೈತೆ, ಭಾಳ ಚೆನ್ನಾಗಿ ಎಲ್ಲದು ಜರ್ಮಿಷನ್ ಎಲ್ಲೂ ಗ್ಯಾಪ್ ಭಾಳ ಆಗಿಲ್ಲ, ಎಲ್ಲ ಕರೆಕ್ಟಾಗಿ ಬಂದೈತೆ. ನಾವು ಅಂದ್ಕೊಂಡಿರೋ ಥರನೇ ಕೆಲಸ, ಏನು ಪರ್ಫೆಕ್ಟಾಗಿ ಏನು ಕೆಲಸ ಮಾಡಿದರೆ ಸಕ್ಸಸ್ಫುಲ್ಲಿ ಇರ್ತತೋ ಆ ಥರನೇ ಸಕ್ಸಸ್ಫುಲ್ಲಿ ಅನ್ನೋ ಥರನೇ ಐತೆ ನೋಡಿರಿ. ಎಲ್ಲೂ ಗ್ಯಾಪ್ ಇಲ್ಲ ನಮ್ಮ ಪ್ರಕಾರ, ಭಾಳ ನೀಟಾಗಿ ಬಂದೈತೆ. ಎಲ್ಲೋ ಒಂದು 5% ಗ್ಯಾಪ್ ಇದ್ದೇ ಇರುತ್ತೆ, ಅದು ಕಾಮನ್ನು. 5% ಇಲ್ಲ 10%ವರೆಗೂ ಗ್ಯಾಪ್ ಇರುತ್ತೆ. ಕಲ್ಲಂಗಡಿ ಬಂದು 70ರಿಂದ 75%ವರೆಗೂ ಇದ್ದರೆ ಸಾಕು, ಈಲ್ಡ್ಗೆ ಕಂಪೇರ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಇದು ಚೆನ್ನಾಗಿ ಬಂದೈತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ, ಮತ್ತೆ ಬಾಯ್.